ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ಎಸ್ ನಾಯಕ್ ಅಂತಂದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಇವತ್ತಿನ ವಿಷಯ ಏನಂದರೆ, ಬೆಳೆ ವಿಮೆ ಅಂದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಳೆಯಿಂದ ಆಘಾತ ಆಗಿ ಮತ್ತು ಹೆಚ್ಚಿನ ಮಳೆ ಆದರೂ ಮತ್ತು ಕಡಿಮೆ ಮಳೆ ಆದರೂ ಇನ್ಸೂರೆನ್ಸು ಹೇಗೆ ಫಸಲು ಭೀಮಾ ಯೋಜನೆಯಲ್ಲಿ 2026-27 ಸಾಲಿನಲ್ಲಿ ಎಲ್ಲಾದರೂ CSC ಸೆಂಟ್ರು ಮತ್ತು ಆ ವೆಬ್ಸೈಟಲ್ಲಿ ನೀವು ಹಾಕ್ಬೋದು. ಲಾಗಿನ್ ID ತಪ್ಪನೆ ಎಲ್ಲಾನು ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಜಸ್ಟ್ ಏನಂದರೆ, ಈ ವರ್ಷ ಮಳೆ ಕಡಿಮೆ ಇದೆ ಮತ್ತು ಮಳೆ ಹೆಚ್ಚಾಗ್ಬೋದು. ಅದ್ರ ಬಗ್ಗೆ ಯಾವುದೂ ಹೇಳೋಕ್ಕಾಗಲ್ಲ. ಹಾಗಾಗಿ ಇದು ಹೇಳ್ತೀನಿ ನೋಡಿ. ಹೆಸರು ಮಳೆ ಆಶ್ರಿತ ಬೆಳೆಗೆ 1 ಎಕರೆಗೆ ಬಂದುಬಿಟ್ಟು 794 ರೂಪಾಯಿ ಇರ್ತದೆ. ಇದು ಡೇಟ್ ಬಂದುಬಿಟ್ಟು 15ನೇ ತಾರೀಕು 7ನೇ ತಿಂಗಳ ಲಾಸ್ಟ್ ಡೇಟ್ ಇರ್ತದೆ. ಆನಂತರ ಹಾಕಿದ್ರೆ ಅಪ್ಲಿಕೇಶನ್ ಮೂವ್ ಆಗಲ್ಲ. ಮತ್ತು ಭತ್ತದು ಇದೆ, ಸಜ್ಜೆ ಇದೆ, ತೊಗರೆ ಆಶ್ರಿತ ಮಳೆ ಆಶ್ರಿತ ಬಂದುಬಿಟ್ಟು 1 ಎಕರೆಗೆ 1152 ರೂಪಾಯಿ ಇರ್ತದೆ. ಇದು ಡೇಟ್ ಬಂದುಬಿಟ್ಟು 31/7 ಲಾಸ್ಟ್ ಡೇಟ್ ಇರ್ತದೆ. ಇದೇ ತಿಂಗಳ 7ನೇ ತಿಂಗಳಾಗಿರೋದ ಕಾರಣಕ್ಕೆ ಇದೇ ತಿಂಗಳ 31ಕ್ಕೆ ಲಾಸ್ಟ್ ಇರುತ್ತದೆ. ಮತ್ತು ನೋಡಿ, ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಒಂದು ಟೋಟಲಿ 15 ಕ್ರಾಪ್ಸ್ ಸ್ಟಾರ್ಟ್ ಆಗಿದ್ದಾರೆ. ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೋದು ನಾವು ಅಂತ. ಆಮೇಲೆ ಸೂರ್ಯಕಾಂತಿ ಇದೆ, ಭತ್ತ ಇದೆ, ಹತ್ತಿ ಇದೆ. ನೋಡಿ, ಇದು ಹೇಳ್ತೀನಿ ನೋಡಿ. ಹತ್ತಿದ ಹೊಲದಲ್ಲಿ ಇರೋ ಕಾರಣಕ್ಕೆ ಹತ್ತಿದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮತ್ತೆ ಮಳೆ ಅಂದರೆ ನೀರಾವರಿ ಭಾಗದಾಗ ಇರ್ತಕ್ಕಂಥವ್ರು ಮತ್ತು ಬೋರ್ವೆಲ್ ಇರ್ತಕ್ಕಂಥವ್ರಿಗೆ ಇನ್ಸೂರೆನ್ಸು 4230 ರೂಪಾಯಿ ಇರ್ತದೆ ಪರ್ ಎಕರೆಗೆ. ರೈತ ಪ್ರತಿ ಕಂತಿನಲ್ಲಿ ಎಕರೆಗೆ 1748 ರೂಪಾಯಿ ಇರ್ತದೆ. ಹೆಕ್ಟರ್ ಲೆಕ್ಕ ಹೇಳಿದ್ದೆ ನಾನು ಮೊದಲೇ. ಇವಾಗ ಎಕರೆ ಲೆಕ್ಕ 1748 ರೂಪಾಯಿ ಇರ್ತದೆ. ನಂತರ ಮಳೆ ಆಶ್ರಿತ ಅಂದರೆ ಈ ಮಳೆಯಿಂದ ಬೆಳೀತಕ್ಕಂಥ ಹತ್ತಿಗಳು ಇದೆಲ್ಲ ಮಳೆಯಿಂದ ಬೆಳೀತಕ್ಕಂಥ ಲ್ಯಾಂಡ್ ಇದು. ಅದಕ್ಕಾಗಿ ಇದಕ್ಕೆ ಬಂದುಬಿಟ್ಟು ಫಾರ್ಮರ್ ಶೇರ್ ಪ್ರತಿ ರೈತರಿಗೆ ಪ್ರತಿ ಎಕರೆಗೆ 879 ರೂಪಾಯಿ ಇರ್ತದೆ. ಇದು ಆ್ಯಕ್ಚುಲಿ ಲಾಂಗ್ ಟರ್ಮ್ ಮಾಡಿದ್ದಾರೆ. ಏನಂದರೆ 14/8/2026 ಅಂದರೆ ಒಂದು 14 ಡೇಸ್ 15 ಡೇಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮಳೆ ಆಶ್ರಿತ ಬೆಳೆಗೆ ಅಂತಂದು. ಈ ಟೋಟಲ್ ಎಲ್ಲ ನಿನಗೆ ಇದನ್ನೇನು ಮಾಡಿದೆ, ಸೆಂಟ್ರದಲ್ಲಿ ಒಂದು ಲೀಸ್ಟ್ ಹಾಕ್ತೀನಿ. ಯಾರ್ಯಾವ ಬೆಳೆ ಬೆಳೆದಿದ್ದೀರಾ ರೈತರು ಎಲ್ಲ ಫಾರ್ಮರ್ಸ್ ಸ್ವಲ್ಪ ಜಾಗೃತರಾಗಿ ಇನ್ಸೂರೆನ್ಸ್ ಒಂದು ಕ್ಲೈಮ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಪ್ರತಿ ವರ್ಷ ಹಾಕ್ತಿರ್ತೀವಿ, ಒಂದು ವರ್ಷ ಕ್ಲೈಮ್ ಆಗ್ತಾ ಅತಿವೃಷ್ಟಿ ಟೋಟಲಿ ಇದು ಹೆಂಗಾಗುತ್ತೆ ಅಂದರೆ, ಟೋಟಲ್ ತಾಲೂಕಲ್ಲಿ ಆಗಿರಬೇಕು ಒಂದು, ಇಲ್ಲ ಡಿಸ್ಟಿಕಲ್ಲಿ ಆಗಿರಬೇಕು. ಬೆಳೆ ನಾಶ ಆಗಿರಬೇಕು ಅಂದರೆ ಮಳೆಗೆ ವಿಪರೀತವಾಗಿ ಕೆಟ್ಟಿರಬೇಕು ಒಂದು, ಇಲ್ಲ ಮಳೆ ಬರಲಾದ ಕೆಟ್ಟಿರಬೇಕು ಒಂದು. ಆ ಟೈಮ್ದಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಇದಕ್ಕೆಲ್ಲ ವಿಲೇಜ್ ಅಕೌಂಟೆಂಟು, RI, ತಹಸೀಲ್ದಾರ್ ಎಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಕಳಿಸಿದರೆ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಟೋಟಲಿ 15 ಐಟಮ್ದಲ್ಲಿದ್ದೆವು, ಅದೆಲ್ಲ ತೋರಿಸ್ತೀನಿ ಇವತ್ತು. ಮತ್ತು ಅದರಲ್ಲಿ ವಿಶೇಷತೆ ಏನಂದರೆ, ಮಳೆ ಆಶ್ರಿತ ಬೆಳೆ. ಮಳೆ ನೋಡಿದರೆ ಮೋಡ ಮುಚ್ಕೊಂಡಿದೆ, ಆದರೆ ಮಳೆ ಬರ್ತಿಲ್ಲ. ಇದು ಏನಂದರೆ ಪ್ರಕೃತಿ ವಿಕೋಪ ಆಗ್ತಿದೆ, ಹೇಳೋಕ್ಕಾಗಲ್ಲ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಹೇಳೋಕ್ಕಾಗ್ತಿಲ್ಲ. ಹಂಗಾಗಿ ಇವತ್ತಿನ ದಿವಸ ಹತ್ತೆಗೆ ನೀರು ಸಿಂಪಡಣೆ ಮಾಡೋ ಪ್ಲಾನ್ ಮಾಡಿದ್ದೀವಿ. ಹೊಸ ವಿಶೇಷವಾಗಿ ಟ್ರಾಕ್ಟರಿನ ಮೂಲಕ ಸಾಲಿಗೆ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಈ ಎಲ್ಲ ಟೋಟಲ್ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಿದೆ. ನೋಡಿ ಕಂಟಿನ್ಯೂ ಆಗಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಿಂಗೆ ಲಾಕ್ ಆಗಲ್ಲ ಇದು. ಹಾಕ್ಬೇಕಾಗಿತ್ತು ಅಂದ್ರೆ ಡ್ರೈ ಆಗುತ್ತೆ ನೀರೆಲ್ಲ ಒಲೆ. ಇದು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ಹತ್ತೆ ಒಳಕ್ಕೆ ಮಳೆ ಅಭಾವದಿಂದ ಒಂದಿಷ್ಟು ಹೊಸ ಪ್ರಯತ್ನ ಮಾಡಿದ್ದೀವಿ. ಏನಂದರೆ, ಈ ಒಂದು ಟೈಮ್ ಟ್ರಾಕ್ಟರಿಂಗ್ ಹೋಗುತ್ತೆ ಅಂತಂದರೆ 3 ಸಾಲಿಗೆ ನೀರು ಹೋಗಬೇಕು. ಆ ಥರ ಒಂದು ನೀರಿನ ಟ್ಯಾಂಕಿಗೆ ಸೆಟ್ ಮಾಡ್ಕೊಂಡು ಕೇಸಿ ಇಲ್ಲಿ ಸೆಂಟ್ರದಲ್ಲಿ ಒಂದು ಹೋಲು, ಆ ಸಾಲಿಗೆ ಬರ್ತಕ್ಕಂಥದ್ದು ಒಂದು ಹೋಲು, ಈ ಸಾಲಿಗೆ ಬರ್ತಕ್ಕಂಥ ಒಂದು ಹೋಲು. ಈ ನೀರು ಸ್ಟಾರ್ಟ್ ಮಾಡಿದರೆ ನೋಡಿ, ಈ ಥರ ನೋಡಿ ಸಾಲಿ ಕರೆಕ್ಟಾಗಿ ಬೀಳಕ್ಕೆ ಆ ಥರ ಪ್ರಯತ್ನ ಮಾಡಿದ್ದೀವಿ. ಇನ್ನು ಯಾಕಂದರೆ ಈಗ ಇರೋಂಥ ಜೀವ ಉಳಿಸ್ಬೇಕು. ಇನ್ನೊಂದು 10 ಡೇಸು ಮಳೆ ಹೋದ್ರೂ ಕೂಡ ಪರಕ್ಕೆ ಬೀಳೋದಲ್ಲ. ಹಂಗಾಗಿ ವಿಶೇಷಕ್ಕೆ ಒಂದು ಪ್ರಯತ್ನಕ್ಕೆ ನೀರು ಬಿಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಯಾರು ರೈತರು ಎಲ್ಲ
ಹೊಸ ಪ್ರಯತ್ನ ಮಾಡ್ಕೇಸಿ ಫಲವತ್ತತೆಯನ್ನು ಬೆಳಿಬೇಕಂತ ಕೇಳ್ತಿದ್ದೀನಿ. ಯಾಕಂದರೆ ಇವತ್ತಿನ ದಿನದಲ್ಲಿ ಮಳೆಯಿಂದ ಕಾಯ್ಕೊಂಡು ಕೂಡೋಕ್ಕಿಂತ ನಾವು ಹೋಗಲಿ, ನೀವು ಹೋಗ್ಲಿ ಸರಿ ಮಾಡ್ತೀನಿ, ರೆಡಿ ಮಾಡ್ತೀನಿ ನಾನು. ಈ ಥರ ಏನೋ ಜೀವ ಉಳಿಸಬೇಕು. ಯಾಕಂದರೆ ಇವತ್ತಿಲ್ದ ನಾಳೆ ಇನ್ನೊಂದು 2 ದಿವಸದಲ್ಲಿ ಮಳೆ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀರು ಈ ಥರ ಪ್ಲಾನಿಂಗ್ದಲ್ಲಿ ಮಾಡಿದ್ದೀವಿ ನೋಡಿ. ಮುಂದೆ ಮೂವ್ ಆಗುತ್ತೆ ಸಾಲಿಗೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಟ್ಕೊಂಡು ಹೋಗ್ಬೇಕು. ಓಲಿ ಈ ಥರ 3 ಲೈನಿಗೆ ಹೋಗ್ತಕ್ಕಂಥದ್ದು ಪ್ಲಾನ್ ಮಾಡಿದ್ದೀವಿ. ಯಾವ ಥರ ಕ್ಲಿಯರಾಗಿ ಕಾಣ್ತಿದೆ ನಿಮ್ಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ಗಾಳಿ ಇದೆ, ಆಮೇಲೆ ಸಣ್ಣ ಮಳೆಯೇ ಇದೆ. ಹಂಗಾಗಿ ಸ್ವಲ್ಪ ಜೋರು ಮಾಡಬೇಕಾಗುತ್ತೆ. ಯಾಕಂದರೆ ಈ ಥರ ನಮ್ಮದೇ ಓನಾಗಿ ಟ್ಯಾಕ್ಟ್ರಿ ಮತ್ತು ಟ್ಯಾಂಕರ್ ಇರೋದು, ಟ್ಯಾಂಕರ್ ಬಾಡಿಗೆ ತಂದಿದ್ದೀವಿ. ಒಂದು ದಿವಸಕ್ಕೆ 500 ರೂಪಾಯಿ ಕೊಡುತ್ತದೆ. ಬಟ್ ಇದೆಲ್ಲ ಪ್ಲಾನ್ ಎಲ್ಲ ನಾವೇ ಮಾಡ್ಕೊಂಡು ಕೇಸಿ ಅಪ್ಲೈ ಮಾಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಹೊಸ ಪ್ರಯತ್ನ ಮಾಡಿದ್ರೆ ಒಂದು ಏನಿಲ್ಲ ಅಂದರೆ ಮಳೆ ಇಲ್ಲ ಅಂದರೂ ಕೂಡ ಬೆಳೆ ಬೆಳೀತಕ್ಕಂಥ ಈ ಥರ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಏನಾದರೂ ಒಂದು ಪ್ಲಾನ್ ಇಟ್ಕೊಂಡು ಮಾಡ್ಬೋದು. ಒಂದು ಟ್ಯಾಂಕರಲ್ಲಿ ಎಷ್ಟು ಎಕರೆ ಆಗುತ್ತಾ ಏನು ಅಂತಂದು ಕಂಟಿನ್ಯೂ ಆಗಿ ತೋರಿಸ್ತೀನಿ ನೋಡಿ. ಈ ಥರ ಪ್ಲಾನಿಂಗ್ದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟೆಲ್ಲ ಕ್ಲೀನಾಗಿ ನೀರು ಬೀಳ್ತಿದೆ ಗಿಡಗಳಿಗೆ ಅಂತಂದು ಸಾಲಿಗೆ. ಮಳೆಯ ಅಭಾವನ ತಪ್ಪಿಸಲಿಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ನಮ್ಮ ಹೊಲದಲ್ಲಿ. ಇದು ಬಂದುಬಿಟ್ಟು ಅಟ್ಟಿ ಗೋಲ್ಡ್ ಮೆಸ್ತಾಕಿರ್ತಕ್ಕಂಥ ಲ್ಯಾಂಡ್. ಇದು ಫಾರ್ಮರ್ಸ್ ಬಿಟ್ಟು ಇನ್ನೊಂದು ಹೊಲದಲ್ಲಿ ಇರ್ತಕ್ಕಂಥದ್ದು. ಇದು ಇನ್ನು ಮುಂದೆ ಎಲ್ಲ ವಿಡಿಯೋ ಬರ್ತಿದೆ ನೋಡಿರಿ. ಈ ಪ್ರಯತ್ನದಿಂದ ಏನಂದರೆ ಒಂದು ವೀಕಲ್ಲಿ ನೀರು ಕೊಡೋ ಅಭಾವ ಬರ್ತಿದೆ. ಯಾಕಂದರೆ ಗಾಳಿ ಇದೆ, ಮಳೆ ಸ್ವಲ್ಪ ವೆದರ್ ಕಡಿಮೆ ಇದೆ. ಬಟ್ ಏನಾದರೆ ವೆದರ್ ಸಪೋರ್ಟಿಂಗ್ ಇದೆ. ಬಟ್ ಈ ಥರ ಇದ್ದರೆ ಏನಾಗುತ್ತೆ, ನೀರು ಈ ಥರ ಸಾಲಿಗೆಲ್ಲ ಬಿದ್ದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ತೊಯ್ದಿರ್ತೈತೆ, ಸ್ವಲ್ಪ ಆರೋಗ್ಯ ಬರ್ತದೆ ಗಾಳಿಗೆಲ್ಲ. ಮತ್ತೊಂದು 1 ವೀಕಲ್ಲಿ ಮತ್ತೊಂದು ಟೈಮ್ ಮಾಡಿದರೆ ಹಂಗೆ ಡೆವಲಪ್ ಅಂತ ಹೋಗುತ್ತೆ. ಯಾಕಂದರೆ ಇರೋಂಥ ಜೀವ ಉಳಿಸ್ಲಿಕ್ಕೆ ಇದೊಂದು ಪ್ಲಾನ್ ಮಾಡಿದ್ದೀವಿ. ಒಂದು ಏನಂದರೆ ಈ ಎಕ್ಸ್ಪೆನ್ಸ್ ಮಾಡಬೇಕಂದ್ರೆ ಎಲ್ಲ ಬಾಡಿಗೆ ಅಂದರೆ ಹೆವಿ ಆಗುತ್ತೆ. ಯಾವುದಕ್ಕೆ ನಿಮ್ಮದೇ ಓನಾಗಿ ಟ್ರಾಕ್ಟರ್ ಇದ್ದರೆ, ಆ ಥರ ಏನಾದರೂ ಇಕ್ವಿಪ್ಮೆಂಟ್ ಇದ್ದರೆ ನಾವೇ ಮಾಡ್ಕೊಂಡು ಕೇಸಿ ಈ ಥರ ಪ್ಲಾನಿಂಗ್ ಮಾಡ್ಬೋದು. ನಾವೇನಂದರೆ ಸುಮ್ಮನೆ ಏನಂದರೆ ಇದು ಇರೋದಿದೆ ಎಲ್ಲ ಯೂಸ್ ಮಾಡ್ಕೋಣ, ಏನಂದರೆ ಇದನ್ನು ಯಾರಾದರೂ ನೀರಿದ್ದರೂ ಯೂಸ್ ಮಾಡ್ಕೋಬೋದು. ಬಟ್ ಇದನ್ನು ಈ ಪ್ಲಾನ್ ಅಪ್ಲೈ ಆಗಲ್ಲ ಅಂತಂದು ಎಲ್ಲರಿಗೆ ಯೂಸ್ ಆಗುತ್ತೆ ಅಂತಂದು ಮಾಹಿತಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಬೇರೆ ಬೆಳೆ ಬಗ್ಗೆ ನನ್ನ ಚಾನಲಲ್ಲಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಮತ್ತು ಇವತ್ತಿನ ದಿವಸದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಸೋಲಾರ್ದು ತೋಟಗಾರಿಕೆ ಇಲಾಖೆಯಲ್ಲಿ ಸೋಲಾರ್ ಕೊಡ್ತಿದ್ದಾರೆ. ಆ ಸೋಲಾರ್ ಹೇಗಿದೆ ಅಂದರೆ 50% ಗೌರ್ಮೆಂಟ್ 50% ಕಟ್ತೈತೆ, ಫಾರ್ಮರ್ 50% ಕಟ್ಟಬೇಕು. ಹಂಗಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಂತ ಯಾರಾದರೂ ಕಮಿಟ್ ಹಾಕಿದರೆ ಅದ್ರ ಬಗ್ಗೆ ಟೋಟಲಾಗಿ ಮಾಹಿತಿ ಕೊಡ್ತೀನಿ. ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು, ಆಮೇಲೆ ಎಷ್ಟು ದಿವಸದಲ್ಲಿ ಬರ್ತಿದೆ, ಯಾವ ಕಂಪ್ನಿಗಳಲ್ಲಿದ್ದೆವು ಅದರಲ್ಲಿ ತಂದು. ಆಮೇಲೆ ಇನ್ನೊಂದು ಈ ಹೊಸ ಪ್ರಯತ್ನ ಮಾಡ್ತಿದ್ದೀವಿ. ಏನಂದರೆ ಆಲ್ರೆಡಿ ನಮ್ಮದು ಸೋಲಾರ್ ಫಿಟ್ಟಿಂಗ್ ಆಗಿದೆ. ಅದರಲ್ಲಿ ಏನಂದರೆ ಒಂದು ಪ್ಲಾನು ಸೋಲಾರಿಗೆ ನಡೀತಿರಬೇಕು, ವಿತ್ ಕರೆಂಟಿಗೆ ನಡೀತಿರಬೇಕು. ಅದನ್ನೊಂದು ಕನ್ವರ್ಟರಿಂಗ್ ಕುಡಿಸ್ಕೇಸಿ ಅದೊಂದು ಟೋಟಲ್ ವಿಡಿಯೋ ಮಾಡಿಕೊಡ್ತೀನಿ. ಯಾಕಂದರೆ ಒಂದೊಂದು ಟೈಮ್ದಲ್ಲಿ ಏನಾಗುತ್ತೆ ಅಂದರೆ ನೈಟು 6 ಅವರ್ಸು 4 ಅವರ್ಸ್ ಆ ನೈಟ್ರಲ್ಲಿ ಲೈನ್ ಕೊಟ್ಟರೆ ಆ ಟೈಮ್ದಲ್ಲಿ ಸೋಲಾರ್ ವರ್ಕ್ ಆಗ್ತಿರಲ್ಲ. ಆ ಸೋಲಾರ್ನ ವರ್ಕ್ ಆಗಲ್ಲ ಟೈಮ್ದಲ್ಲಿ ಕರೆಂಟ್ ಬಂದಾಗ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಂದು ಕೇಸಿ ಕರೆಂಟಿಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಕೇಸಿ ಅದು ಕನ್ವರ್ಟಿಂಗ್ ಮಾಡ್ಕೊಂಡು ಕೇಸಿ ಮೋಟ್ರ್ ರನ್ ಮಾಡಲಿಕ್ಕೆ. ಅಂದರೆ ಇದು ಏನು ಸೋಲಾರ್ದೇನು ಮೋಟ್ರ್ DC ಮೋಟ್ರ್ ರೆಡಿ ಮಾಡ್ತಾರೆ, DC ಮೋಟ್ರ್ ರನ್ ಆಗಲ್ಲ. ಮತ್ತು ಯಾರ್ಯಾರು ಪ್ರಯತ್ನ ಮಾಡಿ 2 ಕಲೆಕ್ಷನ್ ಕೊಟ್ಟು ನೋಡಬೇಡಿ. ಅದಕ್ಕಿಂತ ಸಪ್ರೇಟಾಗಿ AC ಮೋಟ್ರ್ ಅಂದರೆ ಕರೆಂಟಿನ ರನ್ ಆಗ್ತಕ್ಕಂಥದ್ದು ಮತ್ತು ಸೋಲಾರಿಗೆ ರನ್ ಆಗ್ತಕ್ಕಂಥದ್ದು ಕನ್ವರ್ಟರ್ ಬರ್ತಿದೆ. ಆ ಕನ್ವರ್ಟರಿಂದ ಏನಾದರೂ ಪ್ರಯತ್ನ ಮಾಡ್ಕೇಸಿ ನೆಕ್ಸ್ಟು ಯಾರ್ಯಾರು ಮಾಡಿ ಅಂತಂದು ರಿಕ್ವೈರ್ಮೆಂಟ್ ಹೇಳಿದರೆ ಮಾತ್ರ ಮಾಡ್ತೀನಿ ಅದು. ಯಾಕಂದರೆ ಇವತ್ತು ದಿವಸದಲ್ಲಿ ಎಲ್ಲ ವೀಡಿಯೋಗಳು ನೋಡಲಿಕ್ಕೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಈ ಹೊಸ ಪ್ರಯತ್ನಗಳಿದ್ರೆ ಮಾತ್ರ ನೋಡ್ತಾರೆ. ಈ ಹತ್ತಿ ಬಂದುಬಿಟ್ಟು ಒಂದು 5 ಎಕರೆ ಇದೆ. ಎಷ್ಟು ಟ್ಯಾಂಕ್ ಹೋಗುತ್ತಾ ಏನು ಅಂತಂದು ಮುಂದೆ ತೋರಿಸ್ತೀನಿ ನೋಡಿ. ಏನಿಲ್ಲ, ಆ್ಯಕ್ಚುಲಿ ಈ ಬ್ಯಾರಲ್ಗೆ ಆಲ್ರೆಡಿ ಒಂದು ವಾಲ್ ಮಾಡಿರ್ತಾರೆ. ಆ ವಾಲಿಗೆ ಅಲ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಒಂದು ಏನು ಮಾಡಿ ಟ್ಯೂಬ್ ಬರ್ತಾವೆ, ಟ್ಯೂಬ್ ಸಗನ್ ಕೇಸಿ ಸುತ್ತಿ ಕೇಸಿ ಇದು ಮಾಡಿ. ನಿಮ್ಮ ಹತ್ರ ಪಿಂಕ್ಲರ್ ಪೈಪ್ ಆಲ್ಮೋಸ್ಟ್ ಆಲ್ ಫಾರ್ಮರ್ಸ್ ಹತ್ರ ಪಿಂಕ್ಲರ್ ಪೈಪ್ ಇರ್ತದೆ. ಅದು ಬೆಂಡ್ ಅಂತೀವಿ ಇದಕ್ಕೆ. ಈ ಬೆಂಡನ್ನು ಸಟ್ ಮಾಡ್ಕೊಳ್ಳಿ. ಈ ಥರ ಸಟ್ ಮಾಡ್ಕೊಂಡು ಕೇಸಿ ಲಾಸ್ಟಿಗೆ ಹಿಂಗೆ ಬಾರ್ದು ಬದಸೋದು. ಈ ಥರ ಇದಕ್ಕೆ ಏನು ಸ್ವಲ್ಪ ಬೆಂಡಿಂಗ್ವರೆಗೆ ಕಟ್ ಮಾಡಿ ಕೊಡು. ಈ ಥರ ಸಟ್ ಮಾಡ್ಕೊಂಡು ಕೇಸಿ ಈ ವಾಲಿಂದ ಕಲೆಕ್ಷನ್ ಇರತಕ್ಕಂಥ ಇದಕ್ಕೇನು ಮಾಡಿ ಚೆನ್ನಾಗಿ ಒಂದು ಹಗ್ಗ ಕಟ್ಕೊಳ್ಳಿ. ಯಾಕಂದ್ರೆ ಹಗ್ಗ ಕಟ್ಕೊಂಡ್ರೆ ಕರೆಕ್ಟಾಗಿ ನಿಂದಿರ್ತೈತೆ. ಇಲ್ಲ ಬೆಂಡಿಂಗೂರು ಹಾಕಿದ್ದೀವಿ ಬಟ್ ಸಪೋರ್ಟಿಂಗ್ ಆಗ್ತಿಲ್ಲ. ಯಾಕಂದರೆ ಈಟಿಡ್ಕೋ ಲೂಸ್ ಆಗ್ತಿದೆ, ಇದಾಗ್ತಿದೆ ಸರ್, ಡಿಸ್ಟರ್ಬ್ ಆಗುತ್ತೆ. ಒನ್ ಟೈಮ್ ಮಾಡಿದ್ರೆ ಏನು ಮಾಡಬೇಕು, ಒಂದು ಹಾಫ್ ಆನ್ ಅವರ್ 1 ಅವರ್ ಕೈ ಬಿಟ್ಟಂಗೆ ಇರಬಾರ್ದು, ಕೆಲಸ ಮಾಡ್ತಾ ಇರಬೇಕು. ಇದಕ್ಕೇನು ಜಾಸ್ತಿ ಜನ ಬೇಕಾಗಲ್ಲ. ಒಬ್ಬರು ಡ್ರೈವರು ಒಬ್ಬರು ಹೆಲ್ಪರ್ ಇದ್ದರೆ ಸಾಕು. ಇದೇ ಬಿಡೋಣ.
ಬೇಡ ಬೇಡ ಇಲ್ಲ ಯಾಕೆಂತ ಬಿಡು ಸಾಕು. ಅದೊಂದು ಸ್ವಲ್ಪ ಆನಂತರ ಬೆಳೆ ನಾಶ ಆಗುತ್ತೆ, ಸ್ವಲ್ಪ ಒಂದು 5% ಆಗುತ್ತೆ. ಯಾಕಂದರೆ ಮ್ಯಾರೇಲಿ ಉಳಿಸಬೇಕಾದ್ರೆ ಪವರ್ ಶೇರಿಂಗ್ ಇಲ್ಲ, ನಾರ್ಮಲ್ ಗಾಡಿ ಟೈರ್ ಇದ್ದಿದ್ರೆ ಆಗುತ್ತೆ, ನಾರ್ಮಲ್ ಆಗಿ ಏನಾಗಲ್ಲ. ಮತ್ತು ಅದು ಎದ್ದೇಳ್ತೈತೆ, ಒಂದಿಷ್ಟು ಮುರಿದು ಮಾತ್ರ ಚಿಗಿಯೋಕ್ಕೆ ಚಾನ್ಸಸ್ ಇರ್ತೈತೆ. ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ಸ್ ಹೇಳಬೇಕು. ಇದು ಮಾಡೋದು ಭಾಳ ಈಸಿ, ಯಾಕಂದರೆ ಜಸ್ಟ್ ಒಂದು 4-5 ಹೋಲ್ ಹಾಕ್ಯಂತ ಕೇಸಿ ಒಂದು ಸಾಲಿಗೆ ಬೀಳ್ತಕ್ಕಂಥ 3 ಸಾಲು ಒಂದು ಟೈಮ್ಗೆ ಹೋಗುತ್ತೆ ರೊಟೇಷನ್ನು. ಈ ಥರ ಕ್ಲಿಯರಾಗಿ ಕಾಣ್ತಿರ್ಬೋದು ನಿಮ್ಮ ವಿಡಿಯೋದಲ್ಲಿ. ಈ ಥರ ಲಾಂಗ್ ಡ್ಯೂರೇಷದಲ್ಲಿ ನೋಡಿದರೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನೀರು ಬೀಳೋ ಕಾಣ್ತಿದೆ ನಿಮಗೆ. ಅಂದರೆ ಏನೋ ಈ ಸದ್ಯ ಪ್ರೆಸೆಂಟು ಹತ್ತಿ ಒಣಗ್ತಿದೆ, ಮೆಣಸಿನ್ಕಾಯಿ ಒಣಗ್ತಿದೆ, ಏನಾದರೂ ಒಂದು ಸ್ವಲ್ಪ ಸಣ್ಣ ಬೆಳೆ ಒಣಗ್ತಿದೆ ಅಂದರೆ ಸಾಲಿದ್ರೆ ಈ ಥರ ಯೂಸ್ ಮಾಡ್ಕೋಬೋದು. ನೋಡೋಣ, ಇನ್ನೂ ಪ್ರಯತ್ನದಲ್ಲಿ ಫಲ ಇದೆ ಅಂತಂದು ಅಂತಾರೆ. ಆ ಪ್ರಯತ್ನ ಮಾಡಬೇಕು. ಕುಂತು ಕೆಡೋದಕ್ಕಿಂತ ಮಾಡಿ ಕೆಡಬೇಕಂತ. ಮಾಡಿ ಕೆಡೋದಿದ್ರೆ ಅನುಭವ ಆಗುತ್ತೆ, ಕುಂತು ಕೆಟ್ಟರೆ ಏನು ಅನುಭವ ಆಗೋದಲ್ಲ, ಅದಕ್ಕೋಸ್ಕರ. ದೂರಲ್ಲಿಂದ ಈ ಥರ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತೈತೆ, ಏನು ಮಾಡ್ತಾ ಗೊತ್ತಿಲ್ಲ. ಬಟ್ಟು ಈ ವರ್ಕ್ನಲ್ಲಿ ಬಿಜಿ ಆದ ಕಾರಣಕ್ಕೆ ವಿಡಿಯೋ ಎಷ್ಟು ವರ್ತ್ ಅಷ್ಟು ಟ್ರೈ ಮಾಡಿ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ನೀವು ಪ್ರಯತ್ನದಲ್ಲಿ ಮತ್ತು ಹೊಸ ಪ್ಲಾನ್ ಇದ್ದರೆ ನನಗೊಂದು ಸ್ವಲ್ಪ ಹೇಳಿ. ಈ ಥರ ಟ್ಯಾಂಕರ್ಲಿಂದ ಯೂಸ್ ಮಾಡ್ಕೊಂಡು ನೀರು ಹೊಡಲಿಕ್ಕೆ ಪ್ಲಾನ್ ಇದ್ದರೆ ಹೇಳಿ. ಒಂದು ಟ್ಯಾಂಕರ್ ಬಂದುಬಿಟ್ಟು ಒಂದು 5,000ರಿಂದ 6,000 ಲೀಟ್ರ್ ನೀರು ಇರ್ತೈತೆ. ಆ ನೀರಿಂದು ಏನಂದರೆ ಒಂದು ಅರ್ಧ ಎಕರೆಯಲ್ಲಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನೀರು ಆಗಿಲ್ಲ. ಬಟ್ ಇವಾಗೇ ತಾತ್ಕಾಲಿಕವಾಗಿ ಜೀವ ಉಳಿಸ್ತಕ್ಕಂಥದ್ದು. ಯಾಕಂದರೆ ಬಾಡ್ಮುಖ ಆಗಿದ್ದು ಸ್ವಲ್ಪ ಏನಂದರೆ ಬೇರುಗಳಿಗೆ ನೀರು ತಟ್ಟಿ ಈ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಟ್ಟಪ್ಪ ಅಂದರೆ ರಿಕವರಿ ಆಗೋ ಚಾನ್ಸ್ ಇರ್ತೈತೆ. ಹಂಗೆ ಬಿಟ್ಟರೆ ಒಣಗಿ ಹೋಗ್ತಿತ್ತು. ಅದಕ್ಕೋಸ್ಕರ ಈ ಥರ ನೀರು ಬಿಟ್ಟು ಮಾಡಿದ್ದೀವಿ. ಆಲ್ರೆಡಿ ಸ್ವಲ್ಪ ಚೇಂಜಸ್ ಕಾಣ್ತಿದೆ. ಇನ್ನೂ ಬರೋ ದಿನದಲ್ಲಿ ಬೇರೆ ಬೇರೆ ವಿಡಿಯೋಗಳಿಗೆಲ್ಲ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲ ಫುಲ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.